ಮಾರ್ಷಲ್ ಆರ್ಟ್ಗೂ ಮ್ಯೂಸಿಕ್ಗೂ ಎಲ್ಲಿಂದೆಲ್ಲಿಯ ಸಂಬಂಧ? ಆದರೆ ಚೀನಾದ ಕುಂಗ್ ಫು ಕಲೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂಗೀತದ ಜೊತೆ ಸಂಬಂಧವಿದೆ. ಸಂಗೀತದ ಲಯಕ್ಕೂ ಕುಂಗ್ ಫು ದೇಹಚಲನೆಯ ಲಯಕ್ಕೂ ಒಂದು ವಿಚಿತ್ರ ನಂಟಿದೆ. ಇತ್ತೀಚೆಗೆ ಇದನ್ನ ಪ್ರಯೋಗಿಸಿದ್ದು ಬೆಂಗಳೂರಿನ ಕುಂಗ್ ಫು ಸಂಸ್ಥೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಡ್ರಮ್ಮರ್ ಶಿವಮಣಿ ಮತ್ತು ರಾಜ್ಯದ ಪ್ರತಿಭಾವಂತ ಸಂಗೀತ ಕಲಾವಿದ ಅರುಣ್ ಅವರು ಈ ಪ್ರಯೋಗಕ್ಕೆ ಸಾಥ್ ನೀಡಿದವರು. ಅದು ಹೇಗಿತ್ತು ಅಂತೀರಾ? ನೋಡೋಣ ಬನ್ನಿ. ಇದೇ ಈ ಹೊತ್ತಿನ ವಿಶೇಷ ಡ್ರಮ್ಮರೋ ಡ್ರಮ್. ಶಿವಮಣಿ 1959ರಲ್ಲಿ ಚೆನ್ನೈನಲ್ಲಿ ಜನಿಸಿದ್ರು. ಮೂಲ ಹೆಸರು ಆನಂದನ್ ಶಿವಮಣಿ. ಶಿವಮಣಿ 7ರ ಹರಿಯದಲ್ಲೇ ಡ್ರಮ್ ನುಡಿಸೋದನ್ನ ಕಲಿಯೋದಕ್ಕೆ ಶುರು ಮಾಡಿದ್ರು. 11ನೇ ವಯಸ್ಸಿಗೆ ತನ್ನ ಸಂಗೀತ ವೃತ್ತಿ ಜೀವನವನ್ನ ಆರಂಭಿಸಿದ್ರು. ಶಿವಮಣಿಗೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಗಾಡ್ ಫಾದರ್ ಅಂತ ಹೇಳ್ತಾರೆ. ರೋಜಾ, ರಂಗ್ ದೆ ಬಸಂತಿ, ತಾಲ್, ಲಗಾನ್, ದಿಲ್ಸೆ, ಗುರು, ಕಾಬುಲ್ ಎಕ್ಸ್‌ಪ್ರೆಸ್ ಚಿತ್ರಗಳಲ್ಲಿ ತಮ್ಮ ಅಮೋಘ ಕೈಚಳಕ ತೋರಿಸಿದ್ದಾರೆ. ಭಾರತದಲ್ಲಷ್ಟೇ ಅಲ್ಲ, ದುಬೈ, ಮೆಕ್ಸಿಕೋ, ನ್ಯೂಯಾರ್ಕ್ನಲ್ಲೂ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸಂಗೀತ ಮಾಂತ್ರಿಕ ಎ.ಆರ್. ರೆಹಮಾನ್ ಜೊತೆ ಹಲವು ಸಂಗೀತ ಕಾರ್ಯಕ್ರಮಗಳಲ್ಲಿ ಕೆಲಸ ಮಾಡಿದ್ದಾರೆ. ಸಂಗೀತ ಕಲಾವಿದ ಸ್ಟಿಕ್ ಹಿಡಿದು ಡ್ರಮ್ಗಳನ್ನ ಬಾರಿಸಿದಂತೆ ಕುಂಗ್ ಫು ಪಟು ಕೈಕಾಲುಗಳನ್ನ ಜಾಡಿಸುತ್ತಾ ಎದುರಾಳಿಯನ್ನ ಬಾರಿಸ್ತಾನೆ. ಕೇವಲ ದಂಡಿಸೋದೇ ಈ ಕಲೆಯ ಉದ್ದೇಶವಲ್ಲ, ಸ್ವರಕ್ಷಣೆಗೆ ಹೆಚ್ಚು ಪ್ರಾಮುಖ್ಯತೆ. ಅದಕ್ಕಾಗಿ ಕುಂಗ್ ಫು ಪಟುಗಳು ತಮ್ಮ ದೇಹವನ್ನ ವಿವಿಧ ರೀತಿಯಲ್ಲಿ ಬಾಗಿ ಬಳುಕಿಸ್ತಾರೆ. ಶಿವಮಣಿ, ಅರುಣ್ ಅವರ ತಾಳಕ್ಕೆ ಕುಂಗ್ ಫು ಪಟುಗಳು ಹೇಗೆ ಸ್ಪಂದಿಸಿದರು ನೋಡಿ ಬನ್ನಿ.
ನೋಡಿದ್ರ ಒಂದ್ ಕಡೆ ಕುಂಫು ಪಟುಗಳು ಕೈಕಾಲು ಜಾಡಿಸ್ತಾ ಇದ್ರೆ ಶಿವಮಣಿ ಮತ್ತು ಅರುಣ್ ಡ್ರಮ್ ರಿದಮ್ ಪ್ಯಾಡ್ ನುಡಿಸಿದ್ದು ಕ್ರೀಡಾಪಟುಗಳಿಗೆ ಹುರಿದುಂಬಿಸಿತು. ಕ್ರೀಡಾಪಟುಗಳು ಒಂದೊಂದು ಕಸರತ್ತಿನ ಪಟ್ಟು ಹಾಕ್ತಾ ಇದ್ರೆ ಸಂಗೀತ ಕಲಾವಿದರು ಡ್ರಮ್ಗೆ ಪೆಟ್ಟಿನ ಮೇಲೆ ಪೆಟ್ಟು ಹಾಕಿ ರಂಜಿಸಿದ್ರು. ಈ ರಂಜನೆಯ ಇನ್ನೊಂದಷ್ಟು ತುಣುಕುಗಳು ಬಾಕಿ ಇವೆ. ಒಂದು ಬ್ರೇಕ್ನ ನಂತರ ನೋಡೋಣ. ಲೈಫಲ್ಲಿ ನೀವು ಮರೆಯಕ್ಕಾಗಿರೋ ಯಾವ್ದಾನ ಕ್ಷಣ ಇದೆಯಾ? ರಾಜ್ಕುಮಾರ್ ಅಣ್ಣ ಸರ್ ಈ ಕೇಮ್ ಅಂಡ್ ಈ ಸ್ಯಾಂಗ್ ಐ ವಾಸ್ ಪ್ಲೇಯಿಂಗ್ ಹಾಲು ಜೇನು ಒಂದಾದ ಹಾಗೆ